ಎಕ್ಸ್ಪ್ಲೇಷನ್ ತಗೊಳ್ಳಲ್ಲ. MP ಬರ್ತೇನೆ ತಹಸೀಲ್ದಾರ್ ಒಬ್ಬರೇ ಮಾಡ್ತಾರೆ ಎಲ್ಲ ಕೆಲಸ. ತಾವು ಲೆಟರ್ ಹಾಕಿದ್ರಿ ಸರ್, ನೋಡಿದ್ರಿ ಸರ್, ಕೇಂದ್ರ ಪುರಸಭೆ ಅಂದರೆ ನಾನು ತಮಗೆ ಕಾಲ್ ಮಾಡಿದೆ. ನೀವು ಒಬ್ಬರೇ ಮಾಡ್ತೀರಾ ಸರ್ ಎಲ್ಲ? ಸರ್ ಹೇಳ್ತೀನಿ, ಒಂದು ನಿಮಿಷ ಸರ್. ಅದಕ್ಕೆ ಏನು ಹೇಳಿದ್ರೆ, ಕೇಂದ್ರ ಪುರಸಭೆಯವರು 12 ಗಂಟೆಗೆ ಇಲ್ಲಿ ಹೇಳಿದರೆ 2 ಗಂಟೆ ಅಲ್ಲಿ ಹೇಳಿದರೆ ನಾವು ಜಾಯ್ನ್ ಆಗಿ ನೀವು ಹೇಳೋದು ನಾನು ಒಪ್ಕೊಂಡೆ ಆಯ್ತು. ಫೋನ್ ಮಾಡಿದ್ದೀನಿ, ಅವರೆಲ್ಲ ಬರಬೇಕು. ನಾನು ಕಾಯಿಲ್ಲ ಅವ್ರಿಗೆ, ನಾನೇ ಪಾಪ ನಿಮ್ಮನ್ನ 1 ಅವರಿಂದ ಕಾಯಿಸಿದ್ದೀನಿ. ನನ್ನ ತಪ್ಪೆ, ನಾನು ಕಾಯಿಸಿದ್ದೀನಿ ನಿಮ್ಮನ್ನ 1 ಅವರ್. ಇಲ್ಲ DTs RI ನಾನು ಕಳಿಸಿದ, ನಾನು ನಿಮ್ಗೆ ಹೇಳಿದ್ದೀನಿ. ಆಮೇಲೆ ಅದು ಈಗ ನಾನು ಹೇಳೋಂಥದ್ದಲ್ಲ. ಅದು ಈಗ ಅವ್ರು ಬರ್ತಾವ್ರೆ ಅಂತಂದ್ರೆ ತಾಲೂಕಲ್ಲಿ ನೀವು ಒಬ್ಬರೇನಾ? ಈಗ RRT ಯಾರು ಇಲ್ಲಿ ಶಿಸ್ತೆದಾರ ಯಾರು ಇದಾರ ಇಲ್ಲಿ? ಒಬ್ರು ಡೆಂಗ್ಯೂ, ಒಬ್ರು ವಿಜಿಲೆನ್ಸು, ಒಬ್ರಿಗೆ ಅದು ಬೇರೆಯವ್ರು ಬಂದ್ರೆ ಇಷ್ಟು ದಿವಸ ನೋಡಿ ಸರ್, ಇಷ್ಟು ದಿವಸ ಏನ್ ನಡೀತು ಏನೋ ನನಗೆ ಗೊತ್ತಿಲ್ಲ. ಇನ್ ಮುಂದೆ ನಾನು ಏನು ಇದೆಲ್ಲ ನಡೆಯಕ್ಕೆ ನಾನು ಬಿಡಲ್ಲ. ನಾನು ಎಲ್ಲರಿಗೂ ಎಚ್ಚರಿಕೆ. ಇವರೆಲ್ಲ ಗೌರವದಿಂದ ಕಾಯ್ತಾ ಇಲ್ವಾ ಇಲ್ಲಿ ಬಂದು? ಒಂದು ನಿಮಿಷ ಅಣ್ಣ, ನಾನು ಪ್ರಾಂಪ್ಟ್ಲಿ ಹೇಳ್ತಾ ಇದ್ದೀನಿ. ನಿಮ್ಮ ಹಿಡಿತದಲ್ಲಿ ತಾಲೂಕು ಆಫೀಸ್ ಹೇಳ್ಬಿಡಿ. ಭೇದ ಭಾವ ಇಲ್ಲ ಅಣ್ಣ, ನನ್ನ ಹಿಡಿತದಲ್ಲಿದೆ. 2 ವರ್ಷ ನಾನು ಕೆಲಸ ಮಾಡಿದ್ದೀನಿ. ಮತ್ತೆ RIDT ಅವ್ರಿಗೆ ಬರಬೇಕು ಕೆಲಸ ಮಾಡಿದ್ದೀನಿ. ಮತ್ತೆ RIDT ತಪ್ಪು ನೋಡಿ ಸರ್, ನಾನು ತಪ್ಪು ತಿಳ್ಕೊಳ್ಳೋದಾಗಿದ್ರೆ ನಾನು ಯಾವತ್ತೂ ಏನಾದ್ರು ಮಾಡಿದ್ದೀನಿ, ನಾನು ತಪ್ಪು ತಿಳ್ಕೊಳ್ಳಲ್ಲ. ಆಯ್ತಾ? ಸುಮ್ಮನೆ ಇದೆಲ್ಲ ಸಭೆಗೆ ಒಂದು ಗೌರವವಾಗಿ ಸಭೆ ನಡಿಬೇಕು ಸರ್. ಈಗ ಇದರಲ್ಲೆಲ್ಲ ನಿಮ್ಮ ರೆವೆನ್ಯೂ ಅಲ್ಲ, RDPR ಅವರೆಲ್ಲ, ಇವರು RDPR, ಇವ್ರು ಸೆಪರೇಟ್ ವಿಂಗ್ ಬಿಡಿ, ಇವರೆಲ್ಲ ಸೆಪರೇಟ್ ಸ್ಟ್ರೀಮೇ ಬೇರೆ. ಇಲ್ಲಿ ನೀವು ಈಗ ರೆವೆನ್ಯೂದಲ್ಲಿ ಒಬ್ಬರೇ ಕೂತಿರೋದಂಗಾದ್ರೆ ಇನ್ಯಾರಿದ್ದಾರೆ ರೆವೆನ್ಯೂದವರು? ಫುಡ್ ಅವ್ರು ಇರ್ಲೇಬೇಕು, ಅವ್ರ ಜವಾಬ್ದಾರಿ. ರೆವೆನ್ಯೂದಲ್ಲಿ ನೀವು ಒಬ್ಬರೇ ಇಡೀ ಎಷ್ಟು ತಾಲೂಕು 4 ಹೋಗ್ಲಿ ನೀವು ಒಬ್ಬರೇ ಎಲ್ಲ ಬ್ರೀಫ್ ಮಾಡ್ಕೊಂಡ್ಬಿಡ್ತೀರಾ? 3 ಹೋಗ್ಲಿದು ನೀವು ಒಬ್ಬರೇ ಎಲ್ಲ ಬ್ರೀಫ್ ಮಾಡ್ಕೊಂಡ್ಬಿಡ್ತೀರಾ? ಅಲ್ಲಲ್ಲ, ಇದು ಅಗೌರವ ತೋರಿಸ್ತಾ ಇಲ್ಲ. ನಿಮ್ಮ ಹಿಡಿತದಲ್ಲಿ ಆಫೀಸ್ ಇಲ್ಲ ಅಂದಂಗೆ ಆಯ್ತು. ಇಲ್ಲ ಸರ್, ಅದು ಹೇಳ್ಬಾರ್ದು ಅದನ್ನ. ಯಾಕಂದ್ರೆ ನಾವು 2 ವರ್ಷನ ಮಾಡಿದ್ದೀನಿ, ಎಲ್ಲ ಹಿಡಿತದಲ್ಲೇ ಮಾಡಿದ್ದೀನಿ. ಈ ಸ್ಕೀಮಲ್ಲಿ ಇರೋರು ಒಬ್ಬರು ರೆವೆನ್ಯೂದವರು ಅಲ್ಲ. ಆಯ್ತು, ಈಗ ತಪ್ಪಾಗಿ ಹಣ ಕರೆಸ್ತೀನಿ ಬಿಡಿ. ತಪ್ಪಾಯ್ತು ಅಂತ ಕೇಳ್ತೀನಿ ಅಂತಲ್ಲ ಸರ್. ಏಜಲ್ಲಿ ನಾನು ನಿಮ್ಗಿಂತ ಚಿಕ್ಕವರಿದ್ದೀರಿ, ನಾನು ಹಂಗೆ ಕೇಳ್ತಾ ಇಲ್ಲ. ನಾನು MP ಅಂದ್ಬಿಟ್ಟು ನಾನೇ ನಿಮಗೆ ಕಮಾಂಡಿಂಗ್ ಮಾಡ್ತಾ ಇಲ್ಲ. ಈಗ ಬರ್ತಾರೆ ಅಂತ ಹೇಳಿದ್ರೆ DT RI ಇಂದವ್ರು ನಾನು ಏನು ಮಾತಾಡಲಿ? ಕೇಂದ್ರ ಪುರಸ್ಕೃತ ಅಂದ್ರೆ ಅದಕ್ಕೆ DT RI ಏನು ಮಾತಾಡಲಿ ನಾನು? ಈಗ ಡೆಂಗ್ಯೂ ತೊಂದರೆ ಆಗಿ ಡೆಂಗ್ಯೂ ಸಭೆ ನಾನು ಮನೇಲೆ ಫೋನ್ ಮಾಡ್ಕೊಂಡು ಈಗ ನಿಮ್ಮ ಸ್ಟ್ರೀಮ್ ಅವ್ರು ಯಾರು ನಿಮ್ಮ ಸ್ಟ್ರೀಮ್ ಅವ್ರು ಇಲ್ಲ ಇಲ್ಲಿ. ಈ ಎಲ್ಲರೂ ಸಬ್ಜೆಕ್ಟ್ RDPR ಅಲ್ಲ, ನಿಮ್ದು ಯಾರು ಅವರು ಫಾರೆಸ್ಟ್ ಅಲ್ಲ, ರೆವೆನ್ಯೂದವ್ರು ಯಾರಿದ್ರೆ ಇಲ್ಲಿ? ನೀವೊಬ್ಬರೇ ಮುನ್ಸಿಪಾಲಿಟಿಗೆ ಹೋಗುವ, ಇವ್ರು ತಾಲೂಕ್ ಪಂಚಾಯತಿಗೆ ಹೋಗುವೆ. ನಾನು ಬೆಳಗ್ಗೆ ಮಾಡಿದ್ರಲ್ಲ ಸರ್, ಹಾಗೆ RIDT ಇವ್ರನ್ನು ಕರ್ಕೊಡಿ ಅಂತ ಹೇಳಿದ್ರೆ ಕರೀರಿ, ಇವ್ರು ಅನ್ನಲ್ಲ. ಕರ್ಸಿ ಅವರು ಸರ್. ಈಗ ಅದೇ ಪ್ರಾಬ್ಲಮ್ ಆಗ್ತಾ ಇದೆ ಈ ಡೆಂಗ್ಯೂದು, ಬೇರೆ ಇನ್ನೇನು ಇಶ್ಯೂ ಅಲ್ಲ. ನಂಬರ್ ಟೋಟಲ್ ಎಷ್ಟು ಕೇಸ್? ನಾನೇನು ಇವತ್ತೇನು ನಾನು ಇದು ಮಾಡಿಲ್ಲ. ಎಷ್ಟು ಕೇಸ್ ಇದೆ ಒಟ್ಟು? ನಮ್ಮ ತಗೊಂಡು CH ಅವರು ನಿನ್ನೆ ಹೇಳ್ತಿದ್ರು ತಮ್ಮಲ್ಲೇನೋ ಪ್ರೆಗ್ನೆನ್ಸಿ ಇಲ್ಲ. ಮತ್ತು ಗ್ರಾಮ ಪಂಚಾಯತ್ ಅನ್ನೋದು ಅಷ್ಟೇ ಗುಡ್ಡೆನಹಳ್ಳಿ ಎತ್ತಾಗಿರೋದು ಅಲ್ಲ. ಆಮೇಲೆ ಸರ್ ನಿಮ್ಮದು ಅಷ್ಟೇ, ಈಗ DC ಮೇಡಮ್ ಅವರು ಈಗೆಲ್ಲ ವಿಸಿಟಲ್ಲಿ ಇದ್ರು. ಎಲ್ಲ ಗ್ರಾಮ ಪಂಚಾಯತ್ ಚರಂಡಿಯಲ್ಲಿ ಅಷ್ಟೊಂದು ತುಂಬಿಕೊಂಡಿದೆ ಅಂತಲ್ಲ? ಅದಕ್ಕೆ ನೀನು ಮೊನ್ನೆ ಒಂದ್ಸಲ ನಾವು ಮೇಲಿಂದ ಇನ್ಸ್ಟ್ರಕ್ಷನ್ ಕೊಟ್ಟೆಲ್ಲ ಮಾಡಿಸ್ತಾ ಇದ್ದೀವಿ. ಆಲ್ರೆಡಿ 1 ಸಲ 2 ಸಲ ಎಲ್ಲ ಆಗಿದೆ ಕ್ಲೀನಿಂಗ್. ವಾಪಸ್ ಇವತ್ತು ಎಲ್ಲ ಚರಂಡಿ ತುಂಬ ಪ್ರಾಬ್ಲಮ್ ಇದೆ. ಮತ್ತೆ ಈಗ CO ಮೇಡಮ್ ಎಲ್ಲ ಬರ್ತಾ ಇದೆ. ನಾನು ಹೋಗ್ಲಿಕ್ಕೆ ಮೇಜರ್ ಸಮಸ್ಯೆ ಇದೆ. ಹಳ್ಳಿ ಮೈಸೂರು ಹೋಗ್ಲಿ, ಮತ್ತು ಹಳ್ಳಿ ಮೈಸೂರು ದೊಡ್ಡಹಳ್ಳಿ ಒಂದು ಆಗಿದೆ. ಹಳ್ಳಿ ಮೈಸೂರು ದೊಡ್ಡಹಳ್ಳಿ ಒಂದು, ಗುಡ್ಡೇನಹಳ್ಳಿ ಪ್ರತಿ ತಿಂಗಳಿಗೆ ಒಂದು ಸಲ ಅದು ಕ್ಲೀನ್ ಮಾಡ್ತಾ ಇದ್ದೀವಿ. ಮಾಹಿತಿಯನ್ನು ಕೊಡಬೇಕು. ನಮ್ಮ ಫೀಲ್ಡ್ ಸ್ಟಾಫ್ ಎಲ್ಲ ಇರ್ತಾರಲ್ಲ, ಅಲ್ಲಿ ವಾಟರ್ ಮ್ಯಾನ್ ಇರ್ತಾರೆ. ಗ್ಯಾರಂಟಿ ಸಮಿತಿ ಅಧ್ಯಕ್ಷರು ಕುಮಾರ್ ಸರ್ ಮನೆಗೆ ಭೇಟಿ ಮಾಡಿ ಅವ್ರಿಗೆ ಮಾಹಿತಿಯನ್ನೆಲ್ಲ ಹೇಳುವಂಥ ಮಾಡ್ತಿದ್ದಾರೆ. ಫಂಡ್ ಮಾಡುವಾಗ ಕ್ಲೀನಿಂಗ್ ಇದೆ ಮಾಡ್ಕೋಬೇಕು. ಈಗ ಆಶಾದವ್ರಿಗೂ ವಿಡಿಯೋ ವಾಟರ್ ಮ್ಯಾನ್ಗಳಿರ್ತಾರೆ. ವಾಟರ್ ಮ್ಯಾನ್ಗಳು ಕೂಡ ಅವ್ರ ಜೊತೆಗೆಲ್ಲ ಸೇರಿಕೊಳ್ಳಿ. ಗತ್ತಿಗೆ 2 ಕೇಸು, 13 ಕೇಸ್ ಇದೆ ಟೋಟಲ್ ತಾಲೂಕಲ್ಲಿ.
ಕಸ್ಬ ಹಳೆಕೋಟೆ ಸೇರಿ ಸೇರಿ ಟೋಟಲ್ ನಮ್ಮ ತಾಲೂಕು ಇದು. ಈಗ ಆಸನ್ ಟುಡೇನ ಇದು ನಾನು ಎಣ್ಣೆ ತಗೊಂಡಿದ್ದೆ. ಜಮುನಾ ನದಿ ಮಾಡಿದ್ದು ನಾವು ಇವತ್ತೇ ಸ್ಟಾರ್ಟ್ ಮಾಡಿದ್ದೀವಿ ನಾನು ಊಟ ಹಾಕಿದ್ದೀರಾ ನಮ್ಮದು ನಿಯರ್ ಹೌಸಿಂಗ್ ಬೋರ್ಡ್ ಅಂತ ಕೊಟ್ಟಿದ್ರು, ಬಟ್ ಆ್ಯಕ್ಚುಲಿ ಅವ್ರು ಹೌಸಿಂಗ್ ಬೋರ್ಡ್ ಅಲ್ಲ ಸರ್. ಈಗ ಅವರು ಎಜುಕೇಶನ್ ಅಲ್ಲ ಹೆಲ್ತ್ ಇಲಾಖೆಯವರಿಗೆ ಏನೋ ಒಂದು ಮಾಹಿತಿ ಏನು ಹೇಗೆ ತಗೊಂಡಿದ್ರು ಅಂತ ಗೊತ್ತಿಲ್ಲ. ನೆಕ್ಸ್ಟ್ ವೀಕಲ್ಲಿ ತುಂಬ ಹೈಕ್ ಆಗುತ್ತಂತೆ. ಎಲ್ಲ ಮಕ್ಕಳು 12 ವರ್ಷ 8 10 ವರ್ಷ 5 ವರ್ಷ ಅದಕ್ಕೆ ಪ್ರಿಕಾಷನರಿ ತಗೋಬೇಕು. ಬೆಳಿಗ್ಗೆ DCO CO ಹತ್ರ ಮಾತಾಡಿದ್ದೀನಿ. ಅವ್ರೇನು ಹೇಳ್ತಾರೆ, ಗ್ರಾಮ ಪಂಚಾಯತ್ ಅವರು ಸಿಟಿಗಿಂತ ಗ್ರಾಮ ಪಂಚಾಯತ್ ಲೆವೆಲಲ್ಲಿ ಚರಂಡಿಗಳು ಅದು ನಿಮ್ಮದು ಹೋಬಳಿದ ಹೇಳ್ತಾ ಇಲ್ಲ, ನಮ್ಮ ತಾಲೂಕು ಹೇಳ್ತಾ ಇಲ್ಲ. ಇಲ್ಲಿ ಓವರಾಲ್ ಸಮಸ್ಯೆ ಇರೋದು ಎಲ್ಲ ಗ್ರಾಮ ಪಂಚಾಯತ್ ಚರಂಡಿಗಳು ಸಿಲ್ಟ್ ತುಂಬಿಕೊಂಡೈತೆ. ಆಮೇಲೆ ಗಲೀಜು ಅದು ಜನ ಅರ್ಥ ಮಾಡ್ಕೊಳ್ಳಲ್ಲ ಬಿಡಿ, ಅದು ಅರ್ಥ ಆಗಲ್ಲ, ಜನ ತುಂಬ ನೀವು ಅದು ಪ್ರಿಕಾಷನರಿ ತಗೊಂಡಿಟ್ಟು ಅದೆಲ್ಲ ಕ್ಲೀನ್ ಮಾಡೋಕ್ಕೆ. ಈಗ ಮಧ್ಯಾಹ್ನ 3:30 ತಹಸೀಲ್ದಾರ್ ಇರ್ತಾರೆ, ನಾವು ಜೊತೆಗೆ ಎಲ್ಲ ಇಲಾಖೆ BEO ಮತ್ತು CDPO ಎಲ್ಲ ಇಲಾಖೆ ಅದು ಅದೊಂದಿದೆ. ಈಗ ಏನದು ಕಾಯಿಮಟ್ಟೆ ಅದೆಲ್ಲ THO ಹೇಳಿದ್ವಿ, ರಾಜೇಶ್ ಅವ್ರಿಗೆ, ಧನಶೇಖರ್ ಅವ್ರು, ಅದೆಲ್ಲ ಏನೋ ಪ್ರಚಾರ ಮಾಡ್ತೀವಿ ಅಂತ ಹೇಳೋರು. ಈಗ ಟೌನಲ್ಲಿ ಏನು ಮಾಡ್ತಾ ಇದ್ದೀರಾ? ಆಟೋಗೆಲ್ಲ ಮಾಡ್ತೀನಿ ಸರ್. ನೀವು ಕಸ ಆಟೋಗೆ ಎಲ್ಲ ಆಟೋಗಳಲ್ಲಿ ಇದಾಗ್ತಾ ಇದೆ. ಡ್ರೈನೇಜ್ ಅಂತೂ ಕೆಲವೊಂದು ಕಡೆ ಡ್ರೈನೇಜ್ ಇದ್ದಿರೋ ಕಡೆ ನೀರು ನಿಂತಿರುತ್ತಲ್ಲ, ಅದೇ ಸಮಸ್ಯೆ. ಅದನ್ನು ಸಡನ್ನಾಗಿ ಈಗ ನಾವು ಇರೋ ಕೊಂಡಲ್ಲಿ ಎಂಟೈರ್ ಇದನ್ನೇ ಒಂದೇ ಸರಂತೂ ಪ್ಯಾಚಪ್ ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ಎಷ್ಟು ಸಾಧ್ಯನೋ ಅಷ್ಟು ಇದು ಮಾಡ್ತೀವಿ. ನೀರು ನಿಂತಿರೋ ಜಾಗ ಸರ್, ಪ್ರೈವೇಟ್ ಸ್ಪಾಟ್ ಆಗ್ಬೋದು, ಕೆಲವೊಂದು ರೋಡ್ಗಳಲ್ಲಿ ಗುಂಡಿ ಇರುತ್ತೆ, ಅದಕ್ಕೆ ಇದನ್ನು ಮಾಡೋದು ಕಡಿಮೆ ಇದೆ. ಈಗ UGD ಎಲ್ಲ ಹೊಡ್ಕೊಂಡು ಕೂತಿರ್ತಾವಲ್ಲ, ಅದರಲ್ಲಿ ಸೊಳ್ಳೆ ಉತ್ಪತ್ತಿ ಆಗಲ್ಲ ಒಂದೊಂದು ಕಡೆ. ಈಗ ಅಲ್ಲಿ ನೀವು ಹೌಸಿಂಗ್ ಬೋರ್ಡ್ ನೋಡಿದ್ದೀರಾ ಅನ್ಸುತ್ತೆ? ನೋಡಿದ್ದೀರಾ ಸರ್? ಡೆಂಗ್ಯೂದು ಶುದ್ಧ ನೀರಲ್ಲಿ ಮಾತ್ರ ಬರುತ್ತೆ, ಬೇರೆ ಸೊಳ್ಳೆ ಬರ್ತವೆ ಸರ್. ಡೆಂಗ್ಯೂ ಪರ್ಟಿಕ್ಯುಲರ್ಲಿ ಶುದ್ಧ ನೀರಲ್ಲಿ ಮಾತ್ರ ಬರುತ್ತೆ ಸರ್. ಸೊಳ್ಳೆಗಳು ಬೇರೆ ಆ ಟೈಪು ಶುದ್ಧ ನೀರಲ್ಲೂ ಬೆಳೀತದೆ ಜಾಸ್ತಿ. ಈಗ ನರಸಿಂಹನಾಯಕ ನಗರ ಅಲ್ಲೆಲ್ಲ ಅದೇ ಕಂಪ್ಲೀಟ್ ಕ್ಲೀನ್ ಮಾಡಲ್ಲ, ಚರಂಡಿ ಕ್ಲೀನ್ ಮಾಡಲ್ಲ, ಅದು ಇದು. ಮತ್ತೆ ಮನೆಗಳಲ್ಲಿ ಕೂಡ ಒಂದು ಬಕೆಟಲ್ಲಿ ನೀರನ್ನು ಸ್ಟಾಕ್ ಮಾಡಿ ಇಟ್ಕೊಂಡ್ರೆ ಅದು ಸಮಸ್ಯೆಗಳಿರುತ್ತೆ. ಅಲ್ಲಿ ಅದನ್ನು ಮತ್ತೆ ಲಾರ್ವಾ ಬೆಳೆಯುತ್ತೆ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.